ಪ್ರಸ್ತುತಪಡಿಸುವ ವಾರದ ಸುದ್ದಿಗೆ ಸ್ವಾಗತ. ನಾನು ಸಹನಾ. ಇದೀಗ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅರ್ಥಪೂರ್ಣ ಆಚರಣೆ. ಸಾಮಾಜಿಕ ವಿಜ್ಞಾನ ಮೌಲ್ಯಮಾಪನದಲ್ಲಿ ಕ್ಷೇತ್ರಾಧಾರಿತ ಸಂಶೋಧನಾ ವಿಧಾನಗಳು ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ನೀತಿ ಆಯೋಗದ ವತಿಯಿಂದ ಒಂದು ದಿನ ರಾಷ್ಟ್ರೀಯ ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗ ಹಾಗೂ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ ವತಿಯಿಂದ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನಗಳ ನಿವಾರಣೆ ಕುರಿತು ಉಪನ್ಯಾಸ. ಪ್ರದರ್ಶನ ಕಲಾ ವಿಭಾಗದಿಂದ ಮಂಟೇಸ್ವಾಮಿ ಕಥಾ ಪ್ರಸಂಗ ನಾಟಕದ 200ನೇ ಯಶಸ್ವಿ ಪ್ರಯೋಗ ಹಾಗೂ ಗುರು ಅಭಿನಂದನಾ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ಹಾಗೂ ಸಂಚಲನ ಸಂಸ್ಕೃತಿ ವೇದಿಕೆಯಿಂದ ಪ್ರೊಫೆಸರ್ ಡಿ.ಕೆ. ಚಿತ್ತಯ್ಯ ಪೂಜಾರ್ ಅವರ ಪುಸ್ತಕ ಬಿಡುಗಡೆ ಮತ್ತು ರಾಷ್ಟ್ರೀಯ ವಿಚಾರ ಸಂಕಿರಣ. ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಜಿ. ಶಂಕರ್ ಅವರಿಂದ ಅಡ್ವಾನ್ಸ್ ಮೆಟೀರಿಯಲ್ ಸೈನ್ಸ್ ಕ್ಷೇತ್ರದಲ್ಲಿ ಗಮನಾರ್ಹ ಸಂಶೋಧನಾ ಸಾಧನೆ. ಇದೀಗ ವಾರ್ತೆಗಳ ವಿವರ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ 135ನೇ ಜಯಂತಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಹಿರಿಯ ಅತಿಥಿ ಉಪನ್ಯಾಸಕರಿಗೆ ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಯಕರ ಎಸ್.ಎಂ. ಅವರು ಮಾತನಾಡಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವೈಯಕ್ತಿಕ ಜೀವನ, ಅವರು ಶಿಕ್ಷಣ ಪಡೆಯಲು ಪಟ್ಟಂತಹ ಶ್ರಮವನ್ನು ವಿವರಿಸಿದರು. ಅವರ ಆದರ್ಶಗಳನ್ನು ವಿದ್ಯಾರ್ಥಿಗಳು ಪಾಲಿಸಿ ಉನ್ನತ ಮಟ್ಟದಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಎಂದು ಹೇಳಿದರು. ಅವರ ಸ್ಟಡಿ ಟೇಬಲ್ ಅಲ್ಲಿ ಬಾಬಾ ಸಾಹೇಬ್ರ ಫೋಟೋ ಇರುತ್ತೆ, ನಾವು ನೋಡ್ತೀವಿ, ತುಂಬ ಖುಷಿಯಾಗುತ್ತೆ ಅವರ ಶ್ರದ್ಧೆ ಭಕ್ತಿಗೆ. ಅದೇ ಥರ ಅವ್ರು ಏನು ಛಲವಾಗಿ ತಗೊಂಡು ತನ್ನ ಶಿಕ್ಷಣವನ್ನು ಏನು ಪ್ರಪಂಚದಲ್ಲೇ ಯಾರಿಗೂ ತಲುಪಲಿಕ್ಕೆ ಆಗದೇ ಇರುವಂಥ ಮಟ್ಟಕ್ಕೆ ತಲುಪಿದ್ದಾರೆ, ಅದನ್ನು ನಾವು ಶ್ರದ್ಧೆ ಭಕ್ತಿಯಿಂದ ನಾವು ತಲುಪಬೇಕು. ಆಗ ಮಾತ್ರ ಅವರಿಗೆ ಕೊಡುವಂಥ ನಮ್ಮ ದೊಡ್ಡ ಕೊಡುಗೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯ ಅತಿಥಿಯಾಗಿದ್ದ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಮೂಡ್ನಾಕೂಡು ಚಿನ್ನಸ್ವಾಮಿ ಮಾತನಾಡಿ, ಬಾಬಾ ಸಾಹೇಬರು ಜ್ಞಾನದ ಹಸಿವು ಹೊಂದಿದ್ದ ಮಹಾನ್ ಮೇಧಾವಿ. ಅವರ ಬದುಕು ಇಂದಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ. ಅವರು ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾದವರಲ್ಲ, ಇಡೀ ರಾಷ್ಟ್ರವೇ ಒಪ್ಪಿಕೊಳ್ಳುವಂತಹ ವ್ಯಕ್ತಿತ್ವ ಹೊಂದಿದವರು ಎಂದು ಹೇಳಿದರು. ಖ್ಯಾತ ಬರಹಗಾರ ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ ಸಂವಿಧಾನ ರಚನೆ ಸಮಿತಿ ಅಧ್ಯಕ್ಷರಾಗಿ ಬಾಬಾ ಸಾಹೇಬ್ ನೀಡಿದ ಸಂವಿಧಾನಾತ್ಮಕ ಪ್ರಾತಿನಿಧ್ಯ ಪಾಲುದಾರಿಕೆಯ ಅವಕಾಶ ಹಾಗೂ ಬಾಬಾ ಸಾಹೇಬರ ಚಿಂತನೆಗಳ ಬಗ್ಗೆ ಮಾತನಾಡಿದರು. ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆಯುವ ಮುಖಾಂತರವಾಗಿ ಭಾರತಕ್ಕೆ ಹೊಸ ಚಲನೆಯನ್ನು ತಂದುಕೊಟ್ಟರು. ಸಂವಿಧಾನ ರಚನಾ ಸಮಿತಿಯ ಅದರ ಕರಡು ಸಮಿತಿಯ ಅಧ್ಯಕ್ಷರಾಗಿರೋದ್ರಿಂದ ಈ ರೀತಿಯಾಗಿರುವಂತಹ ಒಂದು ಸಂವಿಧಾನವನ್ನು ರಚಿಸಿದರು ಮತ್ತು ನಮ್ಮೆಲ್ಲರಿಗೂ ಕೂಡ ಪ್ರಾತಿನಿಧ್ಯದ ಮತ್ತು ಪಾಲುದಾರಿಕೆಯ ಅವಕಾಶವನ್ನು ಕೊಟ್ಟರು ಅಂತ ನಾವು ಭಾವ. ಕಾರ್ಯಕ್ರಮದಲ್ಲಿ ಕುಲ ಸಚಿವರಾದ ಕೆ.ಟಿ. ಶಾಂತಲಾ, ಮೌಲ್ಯಮಾಪನ ಕುಲ ಸಚಿವ ಪ್ರೊಫೆಸರ್ ಸಿ.ಎಸ್. ಕರಿಗಾರ, ಸಿಂಡಿಕೇಟ್ ಸದಸ್ಯರು, ಎಲ್ಲ ವಿಷಯಕ ಪರಿಷತ್ ಸದಸ್ಯರು, ಬೋಧಕೇತರ ಸಿಬ್ಬಂದಿ, ಸಂಶೋಧನಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ನೀತಿ ಆಯೋಗದ ಸಹಭಾಗಿತ್ವದಲ್ಲಿ ಸಮಾಜ ವಿಜ್ಞಾನ ಸಂಶೋಧಕರಿಗೆ ಉಪಯುಕ್ತವಾಗುವಂತೆ ಸಾಮಾಜಿಕ ವಿಜ್ಞಾನ ಮೌಲ್ಯಮಾಪನದಲ್ಲಿ ಕ್ಷೇತ್ರಾಧಾರಿತ ಸಂಶೋಧನಾ ವಿಧಾನಗಳು ಎಂಬ ವಿಷಯ ಕುರಿತು ರಾಷ್ಟ್ರೀಯ ಕಾರ್ಯಾಗಾರವನ್ನು ಏರ್ಪಡಿಸಲಾಗಿತ್ತು. ಐಸೆಕ್ನ ಪ್ರಭಾರ ನಿರ್ದೇಶಕ ಪ್ರೊಫೆಸರ್ ಪ್ರಮೋದ್ ಕುಮಾರ್ ಮಾತನಾಡಿ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನ ಮತ್ತು ಅದರ ಮೌಲ್ಯಮಾಪನ ವಿಧಾನಗಳನ್ನು ವಿವರಿಸಿದ್ದರು. ಕೇಂದ್ರ ಕೃಷಿ ಸಚಿವಾಲಯದ ಅಡಿಯಲ್ಲಿ ಬರುವ ಪ್ರಮುಖ ಯೋಜನೆಗಳ ಮೌಲ್ಯಮಾಪನದ ಅಗತ್ಯಗಳನ್ನು ವಿವರಿಸಿದರು. Who are getting Kisan Nidhi, those who are not getting. But if those who are not getting, they are already much richer compared to those who are getting, then impact may not be visible. So counterfactual has to be, one has to be very, very careful. The selection bias, even if everything is same, selection bias comes even through indirectly.
you are self-selecting the program. ಪಿಎಂ ಪ್ರೊಫೆಸರ್ಶಿಪ್ ಯೋಜನೆಯಡಿ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ನೇಮಕವಾಗಿರುವ ಪ್ರಾಧ್ಯಾಪಕ ಮೇವಾ ಸಿಂಗ್ ಅವರು ಮಾತನಾಡಿ, ಪರಿಸರ ವಿಜ್ಞಾನ ಮತ್ತು ಭೂ ವಿಜ್ಞಾನ ವಿಭಾಗಗಳ ಸಹಯೋಗದೊಂದಿಗೆ ಭೂಶಾಸ್ತ್ರೀಯ ಸಂಶೋಧನಾ ಯೋಜನೆಗಳನ್ನು ಆರಂಭಿಸುವುದಾಗಿ ತಿಳಿಸಿದರು. ಅಲ್ಲದೆ ಈ ಹಿಂದೆ ಡೆಹ್ರಾಡೂನ್ ಕಾಡಿನಲ್ಲಿ ನಡೆಸಿದ ಸಂಶೋಧನೆಯು ಅವರ ಈ ವೃತ್ತಿ ಜೀವನಕ್ಕೆ ದೊಡ್ಡ ತಿರುವು ನೀಡಿತು ಎಂದು ಸ್ಮರಿಸಿ, ನನ್ನ ಗುರಿ ಕೇವಲ ಒಂದು ವಿಷಯಕ್ಕೆ ಸೀಮಿತವಾಗದೆ ವಿಭಿನ್ನ ವಿಷಯಗಳನ್ನು ಒಟ್ಟುಗೂಡಿಸಿ ಹೊಸ ಸಂಶೋಧನೆಗಳಲ್ಲಿ ತೊಡಗಿಸಿಕೊಳ್ಳುವುದು ಎಂದು ತಿಳಿಸಿದರು. We have Indian National Science Academy in Delhi and we have the National Academy of Sciences in Allahabad, and every scientist's dream in India is to become a fellow of at least one academy. You know, the Indian National Science Academy, how important, difficult it is to become a fellow, you can understand from the fact that of all the state universities in Karnataka today, of the science faculty, we do not have even one professor, one person who is a fellow of Indian National Science Academy. ಸಮಾಜಶಾಸ್ತ್ರ ವಿಭಾಗದ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಲಾ ನಿಕಾಯದ ಡೀನರಾದ ಸಿ ಸೋಮಶೇಖರ್ ಮಾತನಾಡಿ, ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿರುವ ಈ ಕಾರ್ಯಾಗಾರದ ಉದ್ದೇಶ ಉತ್ತಮ ಸಂಶೋಧಕರನ್ನು ರೂಪಿಸುವುದಾಗಿದೆ. ವಿಶೇಷವಾಗಿ ಅಂತಿಮ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಇದು ಉತ್ತಮ ವೇದಿಕೆಯಾಗಿದ್ದು ಸಂಶೋಧನಾ ವರದಿಯನ್ನು ಸಿದ್ಧಪಡಿಸುವಲ್ಲಿ ನೆರವಾಗಲಿದೆ ಎಂದರು. Of course, see, if you want to collect, see, of course, today we need to see more quantitative analysis. Earlier we have shifted from qualitative analysis to quantitative analysis. In such case conditions, we need to take help from statistics department. ಅರ್ಥಶಾಸ್ತ್ರ ವಿಭಾಗದ ಪ್ರೊಫೆಸರ್ ಪುಟ್ಟಸ್ವಾಮಿ ಅವರು ಮಾತನಾಡಿ, ಕೇವಲ ದತ್ತಾಂಶ ಸಂಗ್ರಹಿಸಿದರೆ ಸಾಲದು, ಅದನ್ನು ಶುದ್ಧೀಕರಿಸಿ ಕೋಡಿಂಗ್ ಮಾಡಿದರೆ ಮಾತ್ರ ವಿಶ್ಲೇಷಣೆಗೆ ಬಳಸಬಹುದು ಎಂದು ಹೇಳಿದರು. ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥ ಬಸವರಾಜ್ ಬೆಣ್ಣಿ ಅವರು ಸಂಶೋಧನಾ ವಿಧಾನ, ಪ್ರಾಥಮಿಕ ದತ್ತಾಂಶ, ಸಂಗ್ರಹಿಸಿದ ದತ್ತಾಂಶವನ್ನು ವಿವಿಧ ವಿಧಾನಗಳ ಮೂಲಕ ಸ್ವಚ್ಛತೆಗೊಳಿಸುವಿಕೆ, ಸಾಂಖ್ಯಿಕ ವಿಶ್ಲೇಷಣೆಯ ಮಹತ್ವ ಕುರಿತು ವಿವರಿಸಿದ್ದರು. ವಿದ್ಯುನ್ಮಾನ ಮಾಧ್ಯಮ ವಿಭಾಗದ ಸಂಯೋಜಕರಾದ ಪ್ರೊಫೆಸರ್ ವಾಹಿನಿ ಮಾತನಾಡಿ, ಗುಣಾತ್ಮಕ ದತ್ತಾಂಶ ವಿಶ್ಲೇಷಣೆ, ದತ್ತಾಂಶ ವಿಧಗಳು, ದತ್ತಾಂಶಗಳ ಪ್ರಮುಖ ವಿಷಯಗಳನ್ನು ಗುರುತಿಸುವಿಕೆ, ದತ್ತಾಂಶ ವಿಶ್ಲೇಷಣೆ, ದತ್ತಾಂಶ ವಿಂಗಡಣೆ ಕುರಿತು ವಿವರಿಸಿದ್ದರು. ಸಾಮಾಜಿಕ ಕಾರ್ಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವೇದಾ ಅವರು ಗುಂಪು ಚರ್ಚೆ ಕುರಿತು ಮಾಹಿತಿ ನೀಡಿದರು. ಸಂಖ್ಯಾಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಮಲ್ಲಪ್ಪ ಸಂಶೋಧನೆಯಲ್ಲಿ ದತ್ತಾಂಶ ಸಂಗ್ರಹಿಸಲು ಬಳಸುವ ವಿಧಾನಗಳ ಕುರಿತು ತಿಳಿಸಿಕೊಟ್ಟರು. ಮುಖ್ಯ ಅತಿಥಿಯಾಗಿದ್ದ ಮೌಲ್ಯಮಾಪನ ಕುಲಸಚಿವ ಪ್ರೊಫೆಸರ್ ಸಿಎಸ್ ಕರಿಗಾರ ಕಾರ್ಯಾಗಾರದ ಅಧಿವೇಶನಗಳು ಅತ್ಯುತ್ತಮವಾಗಿವೆ ಎಂದರು. ಕಾರ್ಯಕ್ರಮದಲ್ಲಿ ಬೋಧಕ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕರ್ನಾಟಕದಲ್ಲಿನ ಪ್ರಾದೇಶಿಕ ಅಸಮತೋಲನಗಳ ಪರಿಹಾರ ಎಂಬ ವಿಷಯ ಕುರಿತು ರಾಜ್ಯಶಾಸ್ತ್ರ ವಿಭಾಗ ಹಾಗೂ ಕರ್ನಾಟಕದ ಭಾರತೀಯ ಸಾಮಾಜಿಕ ಆಡಳಿತ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಸಂಶೋಧಕರಿಗೆ ವಿಶೇಷ ಉಪನ್ಯಾಸವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಂ ಗೋವಿಂದರಾವ್ ಮಾತನಾಡಿ, ಪ್ರಾದೇಶಿಕ ಅಸಮಾನತೆ ಮತ್ತು ಕರ್ನಾಟಕದ ಆರ್ಥಿಕ ಬೆಳವಣಿಗೆಯ ನಡುವಿನ ಮಾನವ ಅಭಿವೃದ್ಧಿ ಏಕೆ ಕುಂಠಿತವಾಗಿದೆ ಎಂಬ ವಿಷಯದ ಮೇಲೆ ಬೆಳಕು ಚೆಲ್ಲಿದರು. ಅಸಮತೋಲನ imbalance is a natural phenomenon. Two individuals are not the same. But when imbalance becomes acute, that becomes backwardness. Now, again you have to see backwardness in the outcomes. It may be education, it may be health, it may be incomes. ಆದಾಯ ಇರ್ಬೋದು, ವಿದ್ಯೆ ಇರ್ಬೋದು, ನಿಮ್ಮ ಸ್ವಾಸ್ಥ್ಯ ಇರ್ಬೋದು, ಇದರ ಔಟ್ಕಮ್ ಇದೆ. ಅಂದರೆ ಅದರದ್ದು ಇನ್ಪುಟ್ಸ್ ಏನಿದೆ, ಇನ್ಫ್ರಾಸ್ಟ್ರಕ್ಚರ್ ಏನಿದೆ ಅಲ್ಲೇ ಇನ್ಪುಟ್, ಹೆಚ್ಚಿಗೆ ಇನ್ಪುಟ್ ಇದ್ರೆ ಔಟ್ಪುಟ್ ಆಗುತ್ತೆ ಅಂತ ಹೇಳಿ ಸಾಧ್ಯ ಇಲ್ಲ. There are several other factors that may come into the picture. You may have several teachers, but still the students are not studying. There may be problems of that nature. ಕರ್ನಾಟಕ ಪ್ರಾದೇಶಿಕ ಶಾಖೆಯ ಅಧ್ಯಕ್ಷ ಟಿಎಂ ವಿಜಯ್ ಭಾಸ್ಕರ್ ಮಾತನಾಡಿ, ವಿಶ್ವವಿದ್ಯಾಲಯಗಳಲ್ಲಿ ಸಾಕಷ್ಟು ಸಂಶೋಧನೆಗಳು ನಡೆಯುತ್ತಿದ್ದರೂ ಅಧಿಕಾರಿಗಳಿಗೆ ಅದರ ಬಗ್ಗೆ ಹೆಚ್ಚು ಅರಿವಿರುವುದಿಲ್ಲ.
ಈ ಬಗ್ಗೆ ಅವರಿಗೆ ತಿಳಿಯುವಂತಾಗಬೇಕು ಎಂದು ಹೇಳಿದರು. ಈಗ ವೈಯಕ್ತಿಕವಾಗಿ ಅತ್ಯಂತ ಶ್ರೀಮಂತರಿರ್ತಾರೆ, ಅತ್ಯಂತ ಬಡವರು ಇರ್ತಾರೆ. ಅತ್ಯಂತ ಶ್ರೀಮಂತರಿಗೆ ಟ್ಯಾಕ್ಸ್ ಹಾಕ್ತಾರೆ ಸರ್ಕಾರ. ಟ್ಯಾಕ್ಸ್ ಹಾಕಿ ಆ ದುಡ್ಡಲ್ಲಿ ಅತ್ಯಂತ ಬಡವರಿಗೆ ಸಹಾಯ ಮತ್ತು ಅವರ ಜೀವನೋಪಾಯಕ್ಕೆ ಒಂದು ಸಹಾಯ ಮಾಡೋಕ್ಕೆ ಹಲವಾರು ಕಾರ್ಯಕ್ರಮಗಳು ಮಾಡ್ತಾರೆ. ಇದು ವೈಯಕ್ತಿಕವಾಗಿ. ಅದೇ ರೀತಿಯಾಗಿ ಪ್ರಾದೇಶಿಕವಾಗಿ ಸಹ ನಾವು ಗ್ರಾಮೀಣ ಮತ್ತು ನಗರ ಮತ್ತು ಗ್ರಾಮೀಣ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಪ್ರದೇಶಗಳು, ನಮ್ಮ ರಾಜ್ಯ ನಿಮ್ಗೆ ಗೊತ್ತಿರುವಾಗ 5 ಕಡೆ 5 ಒಂದು ಬೇರೆ ಬೇರೆ ಕ್ಯಾಟಗರೀಸ್ ಇದರಿಂದ ಸೇರ್ಪಡೆ ಆಗಿದೆ. ಮೊದಲು ಮೈಸೂರು ರಾಜ್ಯ, ಅಂದರೆ ಮೈಸೂರು ಪ್ರಿನ್ಸ್ಲಿ ಸ್ಟೇಟ್ ಆಫ್ ಮೈಸೂರು, ಆಮೇಲೆ ಮೆಡ್ರಾಸ್ ಪ್ರಾವಿನ್ಸಿನ ಕೆಲವು ಜಿಲ್ಲೆಗಳು, ಬಾಂಬೆ ಪ್ರಾವಿನ್ಸಿನ ಕೆಲವು ಜಿಲ್ಲೆಗಳು, ಕೊಡಗು ಒಂದು ಕಮಿಷನರೇಟ್, 5ನೇದು ನಿಜಾಂ ಕರ್ನಾಟಕದ ನಿಜಾಂ ಆಡಳಿತದ ಜಿಲ್ಲೆಗಳು. ಈ 5 ಪ್ರದೇಶಗಳು ಸೇರಿಕೊಂಡು ನಮ್ಮ ಕರ್ನಾಟಕ ಏಕೀಕರಣ ಆಗಿ ರಾಜ್ಯ ಆಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಯಕರ SM ಮಾತನಾಡಿ, ಸ್ವಾತಂತ್ರ್ಯಕ್ಕೂ ಮುನ್ನ ಭಾರತದ ಸಾಕ್ಷರತೆ ಪ್ರಮಾಣ ಕೇವಲ 12% ಇತ್ತು ಮತ್ತು 70% ಜನರು ಬಡತನ ರೇಖೆಗಿಂತ ಕೆಳಗಿದ್ದರು. ಆದರೆ ಇಂದು ಸಾಕಷ್ಟು ಪ್ರಗತಿ ಸಾಧಿಸಿದೆ. ನಗರದ ಅಭಿವೃದ್ಧಿಯನ್ನು ನೋಡಿ ನಾವು ಸಂಭ್ರಮಿಸಿದರೂ ಗ್ರಾಮೀಣ ಭಾಗದ ಹಿಂದುಳಿದ ಪ್ರದೇಶಗಳ ವಾಸ್ತವ ಸ್ಥಿತಿಯನ್ನು ಅರಿಯುವುದು ಬಹಳ ಮುಖ್ಯ ಎಂದರು. ಕುಲಸಚಿವರಾದ KT ಶಾಂತಲಾ, ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥ ಬಸವರಾಜ್ ಬೆನ್ನಿ, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪ್ರೊಫೆಸರ್ ರಾಮಕೃಷ್ಣಯ್ಯ ಅವರು ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯಕ್ಕೆ ನೂತನ ಕುಲಪತಿಗಳಾದ ಸಂಭ್ರಮದಲ್ಲಿ ಅವರ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ರಾಮಕೃಷ್ಣಯ್ಯ ಅವರ ನಿರ್ದೇಶನದ ಮಂಟೇಸ್ವಾಮಿ ಕಥಾ ಪ್ರಸಂಗ ನಾಟಕದ 200ನೇ ಪ್ರದರ್ಶನವನ್ನು ನಗರದ ಕಲಾಗ್ರಾಮದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ BK ರವಿ ಮಾತನಾಡಿ, ಮಂಟೇಸ್ವಾಮಿ ನಾಟಕ 200ನೇ ಪ್ರದರ್ಶನ ಕಾಣುತ್ತಿರುವುದರ ಹಿನ್ನೆಲೆಯಲ್ಲಿ ನಾಟಕ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜೊತೆಯಾಗಿ ಕೆಲಸ ಮಾಡಿದಂಥವರು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಮ್ಮ ಪ್ರದರ್ಶನ ಕಲೆಗಳ ವಿಭಾಗ ಅತ್ಯಂತ ಪ್ರತಿಷ್ಠಿತ ವಿಭಾಗಗಳಲ್ಲಿ ಒಂದು. ಅದರಲ್ಲಿ ವಿಶೇಷವಾಗಿ ಪ್ರೊಫೆಸರ್ ನಾಗೇಶ್ ಬೆಟ್ಕೋಟೆಯವರು ಮತ್ತು ಪ್ರೊಫೆಸರ್ ರಾಮಕೃಷ್ಣಯ್ಯನವರು ಈ ಕ್ಷೇತ್ರಕ್ಕೆ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ವಿಶೇಷ ಅಂತ ಹೇಳಿದ್ರೆ ಮಂಟೇಸ್ವಾಮಿ ನಾಟಕ 200ನೇ ಪ್ರಯೋಗವನ್ನು ಕಾಣ್ತಾ ಇರ್ತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯ ಕುಲಪತಿ ಡಾಕ್ಟರ್ K ರಾಮಕೃಷ್ಣಯ್ಯ ಅವರು ಮಾತನಾಡಿ, ಇಂದಿನ ಮಂಟೇಸ್ವಾಮಿ ಕಥಾ ಪ್ರಸಂಗ ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸುಮಾರು 199 ಪ್ರದರ್ಶನ ನೀಡಿದೆ. 200ನೇ ಪ್ರದರ್ಶನವೂ ಯಶಸ್ವಿಯಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಪ್ರದರ್ಶನಗಳನ್ನು ಮಾಡಿದೆ. ಸುಮಾರು ಇದರಲ್ಲಿ ಇದ್ದಂಥ ಸುಮಾರು 50ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ಈಗಾಗಲೇ ಸರ್ಕಾರಿ ಕೆಲಸಗಳಲ್ಲಿ ಸೇರ್ಕೊಂಡಿದ್ದಾರೆ. ಸುಮಾರು 5-6 ಜನ ವಿದ್ಯಾರ್ಥಿ. ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಹಾಗೂ ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದ ನಿಕಟಪೂರ್ವ ಕುಲಪತಿ ನಾಗೇಶ್ ವಿ ಬೆಟ್ಟಕೋಟೆ, ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಸಂಚಲನ ಸಂಸ್ಕೃತಿ ವೇದಿಕೆ ಹಾಗೂ ಕನ್ನಡ ಅಧ್ಯಯನ ಕೇಂದ್ರದ ಸಹಯೋಗದಲ್ಲಿ ಕರ್ನಾಟಕ ಅಲಕ್ಷಿತ ಸಮುದಾಯ ಕುರಿತು ವಿಚಾರ ಸಂಕಿರಣವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪ್ರೊಫೆಸರ್ DK ಚಿತ್ತಯ್ಯ ಪೂಜಾರ್ ಅವರು ರಚಿಸಿರುವ ಕರ್ನಾಟಕದ ಅಲಕ್ಷಿತ ಸಮುದಾಯಗಳು ಎಂಬ ಶೀರ್ಷಿಕೆಯ ಪುಸ್ತಕವನ್ನು ಕನ್ನಡ ಅಧ್ಯಯನದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ EC ಬೋರಲಿಂಗಯ್ಯ ಅವರು ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮದಲ್ಲಿ ಸಿಂಡಿಕೇಟ್ ಸದಸ್ಯ BD ಗಂಗರಾಜು ಮಾತನಾಡಿ, ಕರ್ನಾಟಕದಲ್ಲಿ ಅಲಕ್ಷಿತ ಸಮುದಾಯಗಳ ಅಧ್ಯಯನದ ಮಹತ್ವ ತಿಳಿಸಿ, ಭೌಗೋಳಿಕವಾಗಿ ವಿವಿಧ ಭಾಗಗಳಲ್ಲಿ ವಿವಿಧ ಜನಾಂಗದವರ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಯಾವ ರೀತಿ ಆಗಿದೆ ಎಂದು ವಿವರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಜಯಕರ SM ಮಾತನಾಡಿ, ಕರ್ನಾಟಕದ ದಲಿತ ಮತ್ತು ಶೋಷಿತ ಸಮುದಾಯಗಳ ಕುರಿತಾದ ಈ ಪುಸ್ತಕ ಪ್ರತಿಯೊಬ್ಬರಿಗೂ ಉನ್ನತ ಮಟ್ಟದ ಜ್ಞಾನವನ್ನು ನೀಡುತ್ತದೆ. ಸ್ವಾಮಿ ವಿವೇಕಾನಂದರು ಹೇಳುವಂತೆ ಶಿಕ್ಷಣವು ವ್ಯಕ್ತಿತ್ವ ಮತ್ತು ಚಾರಿತ್ರ್ಯ ನಿರ್ಮಾಣ ಮಾಡುವಂತಿರಬೇಕು ಎಂದರು. ಕರ್ನಾಟಕ ಜಾನಪದ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ EC ಬೋರಲಿಂಗಯ್ಯ ಅವರು ಡಾಕ್ಟರ್ DK ಚಿತ್ತಯ್ಯ ಪೂಜಾರ್
ಸಂಪಾದಿಸಿರುವ ಕರ್ನಾಟಕ ಅಲಕ್ಷಿತ ಸಮುದಾಯಗಳು ಎಂಬ ಪುಸ್ತಕವನ್ನು ಬಿಡುಗಡೆಗೊಳಿಸಿ ಪುಸ್ತಕದ ಬಗ್ಗೆ ವಿವರಿಸಿ 25 ವರ್ಷಗಳಿಂದ ಕರ್ನಾಟಕ ಅಲಕ್ಷಿತ ಸಮುದಾಯಗಳ ಬಗ್ಗೆ ಮಾತನಾಡಿ ಅಧ್ಯಯನ ಮತ್ತು ಸಮುದಾಯದ ಆರ್ಥಿಕತೆ, ಭೌಗೋಳಿಕ ಬೆಳವಣಿಗೆ, ಜನಾಂಗದ ಬಗ್ಗೆ ವಿವರಿಸಿದರು. ಕರ್ನಾಟಕ ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಎಚ್ ಶಶಿಕಲಾ ಪ್ರಸ್ತುತ ಸಂಶೋಧನೆಯ ದೃಷ್ಟಿಕೋನಗಳು, ಕೊರಗ ಸಮುದಾಯ, ಸಮುದಾಯದ ಸ್ಥಿತಿಗತಿ, ನಿರ್ದಿಷ್ಟ ಜನಾಂಗವನ್ನು ಮುಖ್ಯವಾಹಿನಿಗೆ ತರುವ ಉದ್ದೇಶವನ್ನು ಪ್ರಸ್ತಾಪಿಸಿದರು. ಸಂಚಲನ ಸಂಸ್ಕೃತಿ ವೇದಿಕೆಯ ಅಧ್ಯಕ್ಷರಾದ ಡಾಕ್ಟರ್ ಡಿ.ಕೆ. ಚಿತ್ತಯ್ಯ ಪೂಜಾರ್ ಅವರು ಮಾತನಾಡಿ ಕರ್ನಾಟಕದಲ್ಲಿ ಅವಕಾಶ ವಂಚಿತರಾದವರ ಪುಸ್ತಕಗಳನ್ನು ಪರಿಚಯಿಸಲು ಮತ್ತು ಸಿನಿಮಾಗಳ ಮೂಲಕ ಹೊಸ ಅಲೆಯೊಂದನ್ನು ಸೃಷ್ಟಿಸಲು ಹಾಗೂ ಈ ಕುರಿತು ಜನತೆಗೆ ಅರಿವನ್ನು ಮೂಡಿಸಲು ಬರವಣಿಗೆಯಿಂದ ಮಾತ್ರ ಸಾಧ್ಯ ಎಂದು ಹೇಳಿದರು. ಅಲಕ್ಷಿತ ಸಮುದಾಯಗಳಲ್ಲಿ ಒಂದಾದ ಡೊಳ್ಳು ಬಾರಿಸುವವರಿಗೆ ಯಾವುದೇ ಶಾಶ್ವತ ವಿಳಾಸ ಇಲ್ಲ. ಇಂತಹ ಅನೇಕ ಸಮುದಾಯಗಳ ಪರವಾಗಿ ಧ್ವನಿಯಾಗುವುದು ಮುಖ್ಯ ಉದ್ದೇಶವಾಗಬೇಕು ಎಂದು ಸಂದೇಶ ನೀಡಿದರು. ಕುಲಸಚಿವರಾದ ಕೆ.ಟಿ. ಶಾಂತಲಾ, ಬೋಧಕ ಬೋಧಕೇತರ ಸಿಬ್ಬಂದಿ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತಿಯ ಅರ್ಥಪೂರ್ಣ ಆಚರಣೆ. ಸಾಮಾಜಿಕ ವಿಜ್ಞಾನ ಮೌಲ್ಯಮಾಪನದಲ್ಲಿ ಕ್ಷೇತ್ರಾಧಾರಿತ ಸಂಶೋಧನಾ ವಿಧಾನಗಳು ಕುರಿತು ಬೆಂಗಳೂರು ವಿಶ್ವವಿದ್ಯಾಲಯ ಹಾಗೂ ನೀತಿ ಆಯೋಗದ ವತಿಯಿಂದ 1 ದಿನ ರಾಷ್ಟ್ರೀಯ ಕಾರ್ಯಾಗಾರ. ರಾಜ್ಯಶಾಸ್ತ್ರ ವಿಭಾಗ ಹಾಗೂ ಭಾರತೀಯ ಸಾರ್ವಜನಿಕ ಆಡಳಿತ ಸಂಸ್ಥೆ ವತಿಯಿಂದ ಕರ್ನಾಟಕದಲ್ಲಿ ಪ್ರಾದೇಶಿಕ ಅಸಮತೋಲನಗಳ ನಿವಾರಣೆ ಕುರಿತು ಉಪನ್ಯಾಸ. ಪ್ರದರ್ಶನ ಕಲಾ ವಿಭಾಗದಿಂದ ಮಂಟೇಸ್ವಾಮಿ ಕಥಾ ಪ್ರಸಂಗ ನಾಟಕದ 200ನೇ ಯಶಸ್ವಿ ಪ್ರಯೋಗ ಹಾಗೂ ಗುರು ಅಭಿನಂದನಾ ಕಾರ್ಯಕ್ರಮ. ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರ ಹಾಗೂ ಸಂಚಲನ ಸಂಸ್ಕೃತಿ ವೇದಿಕೆಯಿಂದ ಪ್ರೊಫೆಸರ್ ಡಿ.ಕೆ. ಚಿತ್ತಯ್ಯ ಪೂಜಾರ್ ಅವರ ಪುಸ್ತಕ ಬಿಡುಗಡೆ ಮತ್ತು ರಾಷ್ಟ್ರೀಯ ವಿಚಾರ ಸಂಕಿರಣ. ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಜಿ. ಶಂಕರ್ ಅವರಿಂದ ಅಡ್ವಾನ್ಸ್ ಮೆಟೀರಿಯಲ್ ಸೈನ್ಸ್ ಕ್ಷೇತ್ರದಲ್ಲಿ ಗಮನಾರ್ಹ ಸಂಶೋಧನಾ ಸಾಧನೆ. ಹೆಚ್ಚಿನ ಮಾಹಿತಿಗಾಗಿ BU ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಫಾಲೋ ಮಾಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.